ನನ್ನ ನೇಮ್ ಶ್ರುತಿ. ನಮ್ಮೂರು ಬಂದುಬಿಟ್ಟು ರಾಗಿಮಾಕ್ಲಹಳ್ಳಿ, ಚಿಂತಾಮಣಿ ತಾಲೂಕು. ನನಗೆ ಎಕ್ಸಾಮ್ಸ್ ಆದಮೇಲೆ CET ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಟೆನ್ಷನ್ ತೊಗೊತಾ ಇದ್ವಿ. ಅಂದರೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅಮೌಂಟ್ ಕಟ್ಟಿ ಹೋಗ್ಬೇಕಾಗ್ತಿತ್ತು. ನಮ್ಮ ಪೇರೆಂಟ್ಸ್ಗೆ ಅಮೌಂಟ್ ಕಟ್ಟಿ ಕಳಿಸೋ ಅಷ್ಟು ಇವಾಗೇ CETಗೆ ಅಂತಲೇ ಅಮೌಂಟ್ ಕಟ್ತಾಯಿದ್ದೆ, ಮತ್ತು ಮುಂದೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲಿ ಫ್ರೀ ಕೋಚಿಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಪ್ರದೀಪ್ ಈಶ್ವರ್ ಸರ್ ಅವರು ಹಿಂಗೆ ಫ್ರೀ ಕೋಚಿಂಗ್ ಕೊಡ್ತವ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಿದಾಗ ನಾನು ಇಲ್ಲಿಗೆ ಬಂದು ನನಗೂ ನನ್ನ ಫ್ರೆಂಡ್ಸ್ ಮುಖಾಂತರ ಗೊತ್ತಾಯಿತು. ಇಲ್ಲಿಗೆ ಬಂದಮೇಲೆ ಫಸ್ಟ್ ಡೇ ಬಂದಾಗ ನನಗೆ ಹಿಂಗಿರ್ತೋ ಗೊತ್ತಿರಲಿಲ್ಲ. ಬಟ್ ಅದೇ ಕ್ಲಾಸಸ್ ಚೆನ್ನಾಗಿ ಮಾಡ್ತಾರೋ ಇಲ್ವೋ, ಅರ್ಥ ಆಗುತ್ತೋ ಇಲ್ವೋ, ಮತ್ತೆ ಏನಾದರೂ ಮತ್ತೆ ಪ್ರೈವೇಟ್ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ತೊಗೊತಾ ಇದ್ವಿ. ಬಟ್ ನನಗೆ ಅದು ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾನು ಇಲ್ಲಿಗೆ ಬಂದಮೇಲೆ ಇಲ್ಲಿ ಪ್ರತಿಯೊಬ್ಬ ಲೆಕ್ಚರರು ಪ್ರತಿಯೊಬ್ಬ ಸಬ್ಜೆಕ್ಟು ನಮ್ಗೆ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಥರ ನಮಗೆ ಪ್ರದೀಪ್ ಈಶ್ವರ್ ಸರ್ ಬಂದು ಕ್ಲಾಸ್ ಮಾಡಿದ್ರು. ಸರ್ ಕ್ಲಾಸ್ ಮಾಡ್ತಿದ್ದಾಗ ಸ್ವಲ್ಪ ನಮಗೆ ಏನೋ ನಾವು CETಯಲ್ಲಿ ಸ್ಕೋರ್ ಮಾಡ್ತೀವಿ, ನಾವು ರ್ಯಾಂಕ್ ತೊಗೊತೀವಿ ಅನ್ನೋ ನಮಗೆ ಕಾನ್ಫಿಡೆನ್ಸ್ ನಮಗೆ ಬಂತು. ಅದಾದಮೇಲೆ ಸರ್ರು ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು. ಮಕ್ಕಳು ಊಟ ತಿಂದಿರೋ ಎಲ್ಲಿ ಮನೆಗೆ ಹೋಗಿ ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ, ಸ್ವಲ್ಪ ಜನ ದೂರದಿಂದ ಬರ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಊಟದ ಫೆಸಿಲಿಟಿ ಸಮೇತ ಮಾಡಿದ್ರು. ಯಾವುದೇ ತೊಂದರೆ ಇಲ್ದಿರ ಪ್ರತಿಯೊಂದು ಡೈಲಿ ಬಂದು ಮತ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಯಿತಾ ಏನು ಅಂತೆಲ್ಲ ತಿಳ್ಕೊಂಡು ಎಲ್ಲ ಇನ್ಫಾರ್ಮೇಷನ್ನು ಅದು ಬೇಕಿದ್ದರೆ ಕೇಳಿರಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು.